ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಎಲ್ಲರೂ ಆರಾಮಿದ್ದೀರಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತಿನ ಲಾಗು ಸ್ಪೆಷಲ್ಲು ಒಂದು ಸ್ವಲ್ಪ ಅಂತ ಅನ್ಕೋಬೋದು. ಇದು ಟೊಮಟೊ ಕಾಯಿ ಒಂದು ಸ್ವಲ್ಪ ಬೇರೆ ಥರ ಮಾಡ್ತಿದ್ದೀನಿ. ಕಾಯಿ ಚಟ್ನಿ ಅಲ್ಲ, ಇದು ಗೊಜ್ಜು ಅಂತನಾದರೂ ಅನ್ಕೋರಿ, ಪಲ್ಯನಾದರೂ ಅನ್ಕೋರಿ, ಎರಡು ಥರ ಅನ್ಕೋಬೋದು. ಕಾಯಿದು ಟೊಮೊಟೊ ಕಾಯಿ ಗೊಜ್ಜು. ಈ ಕಡೆ ಸಾಂಬಾರನ್ನು ಮಾಡಿದ್ದೀನಿ. ಇದು ಮೆಣಸಿನ್ಕಾಯಿ ಸಾಂಬಾರು ಅಂತ ಮಾಡೀನಿ. ಅದಾದಮೇಲೆ ಟೊಮೊಟೊ ಕಾಯಿ ಗೊಜ್ಜಿಗೆ ಏನೇನು ಬೇಕು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ಟೊಮೊಟೊ ಕಾಯಿ ಮತ್ತು 2 ಉಳ್ಳಾಗಡ್ಡಿ ಇಷ್ಟು ಕೊಯ್ಕೊತೀನಿ. ನೋಡಿ, ಈಗ ಟೊಮೊಟೊ ಕಾಯಿ ಕೊಯ್ದಿದ್ದಾಯಿತು. ಅದಾದಮೇಲೆ ಉಳ್ಳಾಗಡ್ಡಿ ಕೊಯ್ಕೊತೀನಿ. ಸಣ್ಣನೇ ಕೊಯ್ತೀನಿ ನೋಡ್ರಿ, ಏನು ದಪ್ಪ ಕೊಯ್ಯೋಂಗಿಲ್ಲ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಕೊಯ್ಕೊಬೋದು. ನಿಮಗೆ ದಮ್ಮ ಇಷ್ಟ ಇದ್ದರೆ ದಪ್ಪನೇ ಕೊಯ್ಕೊಬೋದು. ನನಗೆ ಒಂದು ಸ್ವಲ್ಪ ಮೀಡಿಯಮ್ ಸೈಜು ಇರಬೇಕು, ಅದಕ್ಕೆ ಮೀಡಿಯಮ್ ಸೈಜೇ ಕೊಯ್ತೀನಿ. ಯಾರಿಗೆ ಎಷ್ಟು ಹೆಂಗೆ ಇಷ್ಟ ಇರ್ತದೋ ಹಂಗೆ ಮಾಡ್ಕೊಬೋದು. ಅದಕ್ಕೊಂದು ಸ್ವಲ್ಪ ಕರಿಬೇವು ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ನಾನು ಇದು ನಿಮಗೆ ಮೊದಲೇ ಹೇಳಿದ್ನಲ್ಲ, ಚಾಕುನಿಂದ ಕೊಯ್ಯೋಂಗಿಲ್ಲ. ಹಂಗೆ ಸಾಂಬಾರಿಗೆ ಬೇಳೆ ಹಾಕ್ತೀನಿ. ಅದು ಕುದಿಲತ್ತತ್ತ, ಅದಕ್ಕೆ ಕುಕ್ಕರ್ನಾಗೆ ಕುದಿಸಿಟ್ಟಿದ್ದೆ, ಅದನ್ನು ಹಾಕ್ತೀನಿ. ನೋಡಿ, ಒಂದು ಸ್ವಲ್ಪ ನೀರು ಸೇರಿಸಿನ ಎಲ್ಲ ತೊಳೆದು ಹಾಕ್ತೀನಿ. ಅದು ಮೆಣಸಿನ್ಕಾಯಿ ಸಾಂಬಾರು ಮಾಡಿದ್ದೀನಿ. ಇದು ಮೆಣಸಿನ್ಕಾಯಿ ಸಾಂಬಾರು ರೆಸಿಪಿನ ಮೊದಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದ್ರ ವಿಡಿಯೋ ಹಿಂದಿನ ವಿಡಿಯೋದಾಗ ನೀವು ಬೇಕಾದ್ರೆ ನೋಡ್ಕೋಬೋದು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಬಾಣಲೆಗೆ. ಒಗ್ಗರಣೆ ಹಾಕ್ತೀನಿ. ಈಗ ಅನ್ನನೂ ರೆಡಿ ಆಯಿತು. ಇದನ್ನು ತೆಗೆದು ಸಾಂಬಾರು ಮಾಡ್ತೀನಿ. ಸಾಂಬಾರು ಮಾಡಿದ ಮೇಲೆ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ. ಈಗ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ನೋಡಿ. ಅವು ಸಿಡಿದ ಮೇಲೆ ಏನು ಮಾಡ್ತೀನಿ ಅಂದರೆ, ಈಗ ಕರಿಬೇವು ಒಂದು ಸ್ವಲ್ಪ ಹಾಕ್ತೀನಿ.
ಅದಾದಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿರಿ. ಇವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಇರಬಾರ್ದು, ಯಾಕಂದರೆ ಕಪ್ಪಾಗ್ತಾವ. ಅದಕ್ಕೆ ಇದು ಟೊಮೊಟೊ ಕೊಯ್ದಿಟ್ಕೊಂಡಿನಿ ನೋಡಿರಿ. ನಾನು ಸಣ್ಣನೇ ಕೊಯ್ದೀನಿ, ದಪ್ಪ ಏನು ಕೊಯ್ದಿಲ್ಲ, ಯಾಕಂದರೆ ಕಾಯಿ ಅವಲ್ಲ. ಅದಕ್ಕೆ ಈಗ ಇದು ಫ್ರೈ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಇವು ಜಾಸ್ತಿ ಕೆಂಪಗೆ ಆಗಬಾರ್ದು, ಅದು ಅಲ್ಲಿ ತನಕ ಹುರ್ಕೋತೀನಿ. ಈಗ ಅದಕ್ಕೆ ಏನೇನು ಬೇಕು ಎಲ್ಲ ಕೆಳಗಡೆ ಇಟ್ಕೋತೀನಿ ಹಾಕೋಕ್ಕೆ ಅಂತ. ಅದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತೀನಿ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವು ಒಂದು ಸ್ವಲ್ಪ ಹುಳಿ ಇರ್ತಾವಲ್ಲ, ಉಪ್ಪು ಖಾರ ಮತ್ತು ಸ್ವಲ್ಪ ಗರಂ ಮಸಾಲ, ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಿಡಿತದ, ಹುಳಿ ಇರ್ತಾವಂತ. ಬೇರೆ ಕಾಯಿಗೆ ಅಂದರೆ ಬೇರೆ ತರಕಾರಿಗೆ ಬೇಕಾದಷ್ಟು ಇದಕ್ಕೆ ಬೇಕಾಗಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ಇದು ಈಗ ಕುದಿಸ್ಕೊತೀನಿ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿರಿ. ಇದು ಮೆಣಸಿನ್ಕಾಯಿ ಸಾಂಬಾರು ಅಂತ ಹೇಳಿದ್ನಲ್ಲ, ರೆಡಿಯಾಗಿದೆ. ಇದನ್ನು ತೆಗೆದು ಇಳಿಸ್ಬಿಡ್ತೀನಿ. ಈಗ ಇದು ಕುದೀತಾ ಇದೆ ನೋಡಿ. ಇದು ಟೊಮೊಟೊ ಕಾಯಿ ಗೊಜ್ಜು. ನೀವು ಗೊಜ್ಜನ್ನಾದರೂ ಮಾಡ್ಕೋಬೇಕು, ಇಲ್ಲ ಪಲ್ಯನಾದರೂ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಸಕ್ಕರೆ, ಯಾಕೆ ಸಕ್ಕರೆ ಹಾಕ್ತೀನಿ ಅಂದರೆ ಹುಳಿ ಇರ್ತಾವಲ್ಲ ಟೊಮೊಟೊ ಕಾಯಿ, ಅದಕ್ಕೆ ಸಕ್ಕರೆ ಹಾಕಿದರೆ ಬ್ಯಾಲೆನ್ಸ್ ಆಗ್ತದೆ ಟೇಸ್ಟ್ ಅಂತೇಳಿ ಸಕ್ಕರೆ ಹಾಕ್ತೀನಿ ನೋಡಿರಿ. ನಿಮಗೆ ಬೇಕಾದರೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಈಗ ಇದು ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು ನೀರು, ಇಲ್ಲಾಂದರೆ ಇಲ್ಲ. ನಾನೊಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡೀನಿ. ಯಾಕಂದರೆ ಕಾಯಿ ಅವ, ಟೊಮೊಟೊ ಕಾಯಿ ಹಣ್ಣಿಗಾದರೆ ನೀರು ಬೇಕಾಗಲ್ಲ. ಕಾಯಿ ಅವ ಒಂದು ಸ್ವಲ್ಪ ಕುದಿಬೇಕಂತೇಳಿ ಕಾಯಿಗೆ ನೀರು ಹಾಕ್ತಿದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು, ಅಂದರೆ ಟೀ ಕಪ್ಪು ಇರ್ತಾವಲ್ಲ ಅದರಿಂದ ಅರ್ಧ ಗ್ಲಾಸ್ ಅಷ್ಟೇ, ಅರ್ಧ ಕಪ್ಪು. ಈಗ ಮೇಲೆ ಮುಚ್ಚಿ ಒಂದು ಸ್ವಲ್ಪ ಕುದಿಸ್ಕೊತೀನಿ. ಈಗ ನೋಡಿ ಕುದೀತಾ ಇದೆ, ಒಂದು ಸ್ವಲ್ಪ ಗಟ್ಟಿನೂ ಆಗ್ಯದ. ಈಗ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಸರ್ತಿ. ಈ ಥರ ಮಾಡಿದರೆ ನಾವು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೋ, ದೋಸೆಗೋ ಎಲ್ಲದಕ್ಕೂ, ಪೂರಿಗೂ ತಿನ್ಬೋದು. ಎಲ್ಲದಕ್ಕೂ ಇದು ಸೂಪರಾಗಿರ್ತದೆ. ಕೊನೆಗೆ ಏನು ಮಾಡ್ತೀನಿ, ಲೈಟ್ ಹೋಯ್ತು ನೋಡಿರಿ. ಈಗ ಲಾಸ್ಟಿಗೆ ನಾನು ಯಾವಾಗಲೂ ಇದು ನಮ್ಮ ಕಡೆ ಇದು ಜಾಸ್ತಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದು ಶೇಂಗಾದ ಪುಡಿ. ಇದು ಹಾಕಿದರೆ ಪಲ್ಯ ರೆಡಿ ಆದಂಗೆ. ಲಾಸ್ಟಿಗೆ ಇದು ಹಾಕೋದು, ಒಲೆ ಆಫ್ ಮಾಡೋದು ಕಲಸಿ. ನಮ್ಮ ಕಡೆ ಇದು ಜಾಸ್ತಿ ನಾವು ಹಾಕೋದು. ಎಲ್ಲ ಪಲ್ಯದಕ್ಕೂ ಇದು ಹಾಕಿದ್ರೇ ನಮಗೆ ಟೇಸ್ಟು ಕೊಡ್ತದೆ. ಒಂದೊಂದು ಸರ್ತಿ ಅಂದರೆ ಒಂದೊಂದು ಕಡೆಗೆ ಇದು ಹಾಕಂಗಿಲ್ಲ, ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನಮ್ಮ ಕಡೆ ಅಂದರೆ ನಮ್ಮ ಮನೆಯಲ್ಲಂತೂ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು. ಎಲ್ಲದಕ್ಕೂ ಹಾಕಲಿಲ್ಲ ಅಂದರೆ ಪಲ್ಯ ನಮಗೆ ರುಚಿನೇ ಕೊಡೋಂಗಿಲ್ಲ. ಅದಕ್ಕೆ ಹಾಕ್ತೀವಿ. ಈಗ ಪಲ್ಯ ರೆಡಿ ಆಯಿತು, ಒಲೆ ಆಫ್ ಮಾಡ್ತೀನಿ. ನಾನು ರೊಟ್ಟಿ ಜೊತೆಗೆ ಮಾಡಿದ್ದೆ, ರೊಟ್ಟಿ ಜೊತೆಗೇ ಊಟ ಮಾಡ್ತಿದ್ದೀನಿ ನೋಡಿ. ಸೂಪರ್ ಟೇಸ್ಟ್ ಇರ್ತದೆ. ಈ ಥರ ನೀವು ಮಾಡಿ ನಿಮ್ಮ ಮನೇಲಿ ನೋಡಿ, ಗೊತ್ತಾಗ್ತದೆ ನಿಮಗೆ. ಯಾರು ರುಚಿ ನೋಡ್ತಾರೋ ಅವರಿಗೆ ಗೊತ್ತಿರ್ತದೆ. ನಾವು ಮಾಡಿ ತೋರಿಸ್ತೀವಿ ಅಷ್ಟೇ, ಅಂದರೆ ನಮಗೆ ರುಚಿ ಗೊತ್ತಾಗ್ತದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಗ್ತದೆ. ಇದು ಟಿಫಿನ್ಗೂ ಮತ್ತು ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ ಪಲ್ಯ. ನೀವು ಕಾಯಿ ಒಂದೇ ಅವ, ಕಾಯಿ ಏನು ಮಾಡಬೇಕು ಅಂತ ಚಿಂತೆ ಬೇಡ. ಈ ಥರ ಮಾಡಿರಿ, ಸೂಪರಾಗಿರ್ತದೆ. ಮನೆ ಮಂದಿ ಎಲ್ಲನೂ ತಿಂತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನಾನು ರೊಟ್ಟಿ ಜೊತೆಗೇ ಊಟ ಮಾಡ್ತಿದ್ದೀನಿ. ಈಗ ಸೂಪರಾಗಿತ್ತು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.